ತಾವು ಯಾವುದಾದ್ರೂ ಒಂದು ಪ್ರತಿಭೆಗಳು ನಿಮ್ಮ ಅಂತರಂಗದಲ್ಲಿದ್ದರೆ, ತನ್ನ ಮನಸ್ಸಿನಲ್ಲಿದ್ದರೆ ಅವುಗಳನ್ನ ತೋರ್ಪಡಿಸ್ತಕ್ಕಂಥ ಒಂದು ವೇದಿಕೆ ಕಲಾ ವೇದಿಕೆ ಅಂತಕ್ಕಂಥದ್ದು. ಇವತ್ತು ರಂಗೋಲಿ ಸ್ಪರ್ಧೆಯಲ್ಲಿ, ಭಾಷಣ ಸ್ಪರ್ಧೆಯಲ್ಲಿ, ನಿಬಂಧ ಸ್ಪರ್ಧೆಯಲ್ಲಿ ಅಥವಾ ಯಾವುದಾದ್ರೂ ಒಂದು ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕಪ್ಪ ಅಂತಂದ್ರೆ ಒನ್ ಆಕ್ಟ್ ಪ್ಲೇ ಅದಾವ, ಆಮೇಲೆ ಡ್ರಾಮಾ ಅದಾವ, ಸ್ಕಿಟ್ ಅದಾವ, ಲೈವ್ ಅದಾವ. ಆಮೇಲೆ ಎಷ್ಟೋ ಈ ಜೀವ ಕನ್ನಡದಲ್ಲಿ ಬರ್ತಕ್ಕಂತಹ ಮಾಧ್ಯಮದಲ್ಲಿ ಟಿವಿ ಒಳಗ ಎಷ್ಟೋ ಪ್ರತಿಭೆಗಳು ಕೂಡ ನಮ್ಮ ಭಾಗದೊಳಗ ಹೋಗ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಕಾರಣ ಯಾವ್ದಪ್ಪ ಅಂತಂದ್ರೆ ಇಂಥ ಒಂದು ಕಲಾ ವೇದಿಕೆ ಅಂತಕ್ಕಂಥದ್ದು. ನಾನು ಮುಖ್ಯ ಅಲ್ಲ, ಈ ವೇದಿಕೆ ಅಂತಕ್ಕಂಥದ್ದು ಮುಖ್ಯ. ಹಾಗಾಗಿ ತಾವು ಈ ವೇದಿಕೆಯಿಂದ ತಾವು ಸದುಪಯೋಗ ಪಡ್ಕೊಂಡು ಇವತ್ತ ಈ ವೇದಿಕೆ ಅಂತಕ್ಕಂಥದ್ದು ಲೋಕಾರ್ಪಣೆ ಆಗ್ತದೆ, ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ನಮ್ಮ ಆಡಳಿತಾಧಿಕಾರಿಗಳು ಹಾಗೂ ಪ್ರಾಚಾರ್ಯ ಜೊತೆಗೆ ಚರ್ಚೆ ಮಾಡಿದಾಗ ಆಡಳಿತಾಧಿಕಾರಿಗಳು ಬಹಳ ಸೂಕ್ತವಾಗಿರ್ತಕ್ಕಂಥ ವಿಷಯವನ್ನ ವ್ಯಕ್ತಿಯನ್ನ ಹೆಸರಿಸಿದ್ರು. ಎಲೆಮರೆಯಾಗಿ ಕೆಲಸ ಮಾಡ್ತಕ್ಕಂತಹ ಮುದ್ದೇಗಾಳದ ಒಬ್ಬ ಶಿವಲಿಂಗಿ ಸರ್ ಮ್ಯೂಸಿಕ್ ದವರಾದ ದಯವಿಟ್ಟು ಅವರನ್ನ ಕರೆಸಿರಿ ಅನ್ನುವಂಥದ್ದು ಹೇಳಿದಾಗ ನಾವು ಬಹಳ ಸಂತೋಷ ಆಯ್ತು. ಅವಾಗ ನಾವು ಅಡ್ಮಿನಿಸ್ಟ್ರೇಟರ್ಗೆ ಬಹಳ ಬಾಗಿ ನಮಸ್ಕಾರ ಮಾಡಿದ್ವಿ. ಯಾಕಂತಂದ್ರೆ ನಮ್ಮ ಈ ಮುಗ್ಬಟ್ಟು ಮಾರ್ಗವನ್ನು ನೋಡ್ತಾರೆ, ಮೂಗನ್ನ ನೋಡೋದಿಲ್ಲ ಅಂತಕ್ಕಂಥ ಜನರು ಇವತ್ತು ಸಮಾಜದಲ್ಲಿದ್ರೆ ನಿಸ್ವಾರ್ಥ ಸೇವೆ ಸಲ್ಲಿಸುವುದರ ಮೂಲಕ ಯಾವುದೂ ಕೂಡ ಕಾರ್ಯಕ್ರಮಕ್ಕೆ ಫಲಾಪೇಕ್ಷೆ ಇಲ್ಲದೆ ತನ್ನ ಮನವನ್ನ ಸಮರ್ಪಿಸಿ ಆ ಒಂದು ವಚನ ಸಾಹಿತ್ಯ ಆಗಲಿ, ತತ್ವಪದ ಆಗಲಿ, ಭಾವಗೀತೆ ಆಗಲಿ ಅಥವಾ ಜನಪದ ಗೀತೆ ಆಗಲಿ ಎಲ್ಲವೂ ಕೂಡ ಒಂದು ಸಾರಾಂಶ, ಒಂದು ವಿಶೇಷತೆಯನ್ನು ಹೇಳುವುದರ ಮೂಲಕ ಆ ಕಾರ್ಯಕ್ರಮಕ್ಕೆ ಮೆರುಗು ಕೊಡ್ತಕ್ಕಂತಹ ಶಿವಲಿಂಗಿ ಸರ್ ಅವರಿಗೆ ನಮ್ಮ ಮತ್ತೊಮ್ಮೆ ನಮ್ಮ ಮಹಾವಿದ್ಯಾಲಯಗಳಿಗೆ ಪೂರ್ವಕ ಸ್ವಾಗತವನ್ನ ಈ ವೇದಿಕೆ ಮೂಲಕ ಸಲ್ಲಿಸುತ್ತೇನೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ನಂತರ ಈ ಕಾರ್ಯಕ್ರಮದ ಮೂಲಕ ನೀವು ಒಂದು ಪ್ರೇರಣೆಯಾಗಿ ಸ್ಫೂರ್ತಿಯನ್ನು ಪಡೆದುಕೊಂಡು ಈ ಆಗಲೇ ನಾನು ಹೇಳಿರ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ವರ್ಷುದ್ದಕ್ಕೂ ಕೂಡ ಕಾರ್ಯಕ್ರಮ ಮಾಡ್ತೀವಿ ಅನ್ನುವಂತ ಮಟ್ಟಿಗೆ ಹೇಳುತ್ತಾ, ಇನ್ನಾತನೇ ನರ್ತಕ ನಟರೋಳಕ್ಕಲ ಮೂಲಿ ಗುಣಾಂತರದವರು ಈ ಭೂಮಿಯ ಮೇಲೆ ಪ್ರಥಮ ಬಾರಿಗೆ ನಟನ ಉಲ್ಲೇಖ ಆಗಿದ್ದೆ ನಮ್ಮ ಉತ್ತರ ಕರ್ನಾಟಕದ ಭಾಗದಿಂದ. ಅದು ವಿಶೇಷವಾಗಿ ಪಟ್ಟದಕಲ್ಲು ಶಾಸನದಿಂದ ನಮಗೆ ಗೊತ್ತಾಗ್ತದೆ. ಹೀರೋ ಮತ್ತು ಹೀರೋಯಿನ್ ಅಂತಕ್ಕಂಥ ಪದ ಕೊಟ್ಟಿದ್ದೇ ನಮ್ಮ ಅಖಂಡ ಬಿಜಾಪುರ ಜಿಲ್ಲೆಯವರು ಅನ್ನುವಂಥದ್ದನ್ನ ನೀವು ತಿಳ್ಕೊಂಡು ಈ ಕಲೆ ಮತ್ತು ಕಲಾವಿದರ ಬದುಕು ಬಹಳ ಸಮಸ್ಯೆ ಇದೆ. ಆ ನಿಟ್ಟಿನೊಳಗ ಕಲೆಯನ್ನ ಆರಾಧನೆ ಮಾಡ್ತಕ್ಕಂಥ ಒಂದು ಕ್ಷೇತ್ರ ನಮ್ಮದು ಉತ್ತರ ಕರ್ನಾಟಕ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ನಾವು ಬಹಳ ಪ್ರತಿಭೆ ಅದಾವೆ. ಆಗ ಸರನಾಟಕರಾಗಿ ನಾವು ಹಿಂದೆ ಡಾನ್ಸ್ ಮಾಡ್ತೀವಿ. ಹೀರೋ ಮತ್ತು ಹೀರೋಯಿನರಿಗೆ ಎಲ್ಲಾ ಗೈಡ್ ಮಾಡ್ತಾರೆ, ನಿರ್ದೇಶನ ಮಾಡ್ತಾರೆ. ಅವರು ಶೈನ್ ಹಾಕೊಂಡು ಇಡೀ ನ್ಯಾಷನಲ್ ಆಸ್ಕರ್ ಪ್ರಶಸ್ತಿಗಳನ್ನು ತಗೋತಾರೆ. ಆದ್ರೆ ಅವ್ರಿಗಿಂತ ಬ್ರಿಲಿಯಂಟ್ ಪ್ರತಿಭೆಗಳು ಅವ್ರ ಪಕ್ಕದೊಳಗೆ ಡಾನ್ಸ್ ಮಾಡುವಂತವ್ರು ಇರ್ತಾರೆ, ಆಮೇಲೆ ಟೆಕ್ನಿಷಿಯನ್ಗಳು ಇರ್ತಾರೆ, ಆಮೇಲೆ ಮ್ಯೂಸಿಕ್